ರೀತಿ ಮಾಡಿದ್ದಾರೆ. ಕಾಂಗ್ರೆಸ್ ಅವರು ಅವ್ರಿಗೆ ನಮಗೆ ಗೊತ್ತಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಕಾಂಗ್ರೆಸ್ ಅವ್ರಿಗೆ ಏನು ಗೊತ್ತಿದೆ? ಬ್ರಿಟಿಷರ ಇತಿಹಾಸ ಗೊತ್ತಿದೆ ಅಷ್ಟೇ. ಇವ್ರ ಪಾರ್ಟಿನೇ ಬ್ರಿಟಿಷರು ಓಪನ್ ಮಾಡಿದ್ದು. ಅದಕ್ಕೆ ಬ್ರಿಟಿಷರ ಇತಿಹಾಸ, ಜಿನ್ನಾ ಇತಿಹಾಸ, ಆಮೇಲೆ ಅವ್ರಿಗೆ ಈ ISI ಆ ಥರದ ಸಂಸ್ಥೆಗಳಿದೆಯಲ್ಲ, ಅವ್ರ ಇತಿಹಾಸ ಗೊತ್ತಿದೆ. ಭಾರತದ ಇತಿಹಾಸ ಅವ್ರಿಗೆ ಗೊತ್ತಿಲ್ಲ. ನಾವು ನರೇಂದ್ರ ಮೋದಿಯವರು ಬಂದ ಮೇಲೆ ಭಾರತದ ಇತಿಹಾಸ ಏನು, 370 ಆರ್ಟಿಕಲ್ ಅಂದ್ರೇನು, ಸಮಾನ ನಾಗರಿಕತೆ ಅಂದ್ರೇನು, ವಕ್ಫ್ ಬೋರ್ಡ್ ಅನ್ಯಾಯಗಳನ್ನು ಜನಗಳಿಗೆ ತಿಳಿಸುವಂಥದ್ದು ನಾವು ಮಾಡಿದ್ರಿ. ಕಾಂಗ್ರೆಸ್ ಅವರು ಏನಿದ್ರು ಪಾಕಿಸ್ತಾನ ಭಾರತ ಹೆಂಗೆ ಒಡೆಯೋದು ಅಂತ ಹೇಳ್ಕೊಟ್ಟಿದ್ದಾರೆ. ಬಾಂಗ್ಲಾದೇಶವನ್ನು ಭಾರತವನ್ನು ಒಡೆಯೋದು ಹೆಂಗೆ ಅಂತ ಹೇಳಿದ್ದಾರೆ. ಮುಸ್ಲಿಮರನ್ನು ಓಲೈಕೆ ಮಾಡೋದು ಅವರ ಇತಿಹಾಸ. ನಮ್ಮ ಇತಿಹಾಸ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಅಧ್ಯಕ್ಷರಿಗೆ ಕೇಳಿ. ಅದೇ ಸರ್, ಈಗ ಒಂದು ಸೆಷನ್ದಲ್ಲಿ ಕೂಡ ಇದನ್ನು ಜಾತಿ ಗಣಿತದ ಏನು ವಿಚಾರ ಇದೆ ಅದನ್ನು ತಗೊಂಡು ಬರ್ಬೇಕನ್ನುವಂಥ ನಿಟ್ಟಿನಲ್ಲಿ ಕೂಗಿದೆ. ನೋಡಿ, ಈ ದೇಶನ ಒಡೆದವ್ರಿಗೆ ಜಾತಿ ಒಡೆಯೋದು ಬೇರೆನಾ? ವೀರಶೈವ ಲಿಂಗಾಯತ ಅಂತ ಹೋದ ಸರಿ ಮಾಡಿ ಏನು ಮಕ್ಕಕ್ಕೆ ಮಂಗಳಾರತಿ ಆಯಿತು. ಈ ಸರಿ ಇದು ಬಿಟ್ಟಿದ್ದಾರೆ. ಇದು ಮಕ್ಕಕ್ಕೆ ಮಂಗಳಾರತಿ ಇಲ್ಲ, ಇಡೀ ಕಾಂಗ್ರೆಸ್ಗೆ ಮಂಗಳಾರತಿ ಆಗ್ತೈತಿ. ಇದು ನೋಡಿ ಬರ್ತಾ ಬರ್ತಾ ಈಗ ಸಮುದಾಯಗಳಲ್ಲಿ ಅವ್ರಿಗೆ ಮುಸ್ಲಿಮರನ್ನು ನೀವು ನಂಬರ್ 1 ಅಂತ ಮಾಡಿಬಿಟ್ಟಿದ್ದೀರಾ. ಈಗ ಅವರೇದು ಅಂದಮೇಲೆ ಅವ್ರಿಗೆ ಯಾಕೆ ಅಲ್ಪಸಂಖ್ಯಾತ ಸ್ಥಾನ ಕೊಡಬೇಕು? ನಂಬರ್ 1 ಆದಮೇಲೆ ತೆಗೆದಾಕಿ ಅಲ್ಪಸಂಖ್ಯಾತ ಸ್ಥಾನವನ್ನು. ಅವ್ರಿಗೆ ಯಾಕೆ ರಿಸರ್ವೇಷನ್ ಕೊಡಬೇಕು ನೀವು? ಅಂದರೆ ಮುಸ್ಲಿಮರ ಓಲೈಕೆ ಮಾಡುವಂಥದ್ದು ಪ್ರೂವ್ ಆಯ್ತಲ್ಲ ನಿಮ್ಮದು. ಅದರಿಂದ ಈ ಜಾತಿ ಗಣತಿ ಏನು ಬರ್ತಾ ಇದೆ, ಇದನ್ನು ಜಾತಿಗಳ ಅವ್ರಿಗೆ ಯಾವ್ಯಾವ ಜಾತಿ ಬೇಕೋ ಅದನ್ನು ಒಟ್ಟಾಗಿ ತೋರಿಸಿದ್ದಾರೆ. ಬೇಡದ ಇರೋ ಯಾವ್ಯಾವ ಜಾತಿಗಳಿದೆ ಅವನ್ನೆಲ್ಲ ಭಾಗ ಮಾಡಾಕ್ಬಿಟ್ಟಿದ್ದಾರೆ. ಲಿಂಗಾಯತರಲ್ಲೇ ಹಲವಾರು ಸಬ್ ಕ್ಯಾಸ್ಟ್ಗಳನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಸ್ವತಃ ನಿಜಲಿಂಗಪ್ಪ ಅವರು ಹೇಳಿದ್ರು. ಏನು ಹೇಳಿದ್ರು ಅವರು? ಯಾರು ಶಿವನನ್ನು ಪೂಜೆ ಮಾಡ್ತಾರೆ, ಯಾರು ಬಸವಣ್ಣನವರ ಆರಾಧಿಸ್ತಾರೆ ಅವರೆಲ್ಲ ಲಿಂಗಾಯತರು. ಇವರೆಲ್ಲ ತೆಗೆದಾಕ್ಬಿಟ್ರು. ಬಸವಣ್ಣನ್ನೇ ಬೇರೆ ಮಾಡಿಬಿಟ್ರು, ಲಿಂಗಾಯತರನ್ನೇ ಬೇರೆ ಬೇಡ್ತರು, ರೆಡ್ಡಿ ಲಿಂಗಾಯತರೇ ಬೇರೆ, ಒಕ್ಕಲಿಗರಲ್ಲಿ ಕೂಡು ಒಕ್ಕಲಿಗರನ್ನೆಲ್ಲ ತೆಗೆದಾಕ್ಬಿಟ್ರು, ಸರ್ಪ ಒಕ್ಕಲಿಗರನ್ನು ತೆಗೆದಾಕ್ಬಿಟ್ರು, ಕುಂಚಿಟಿಗೆ ಒಕ್ಕಲಿಗಂತ ಎಲ್ಲ ತೆಗೆದಾಕಿದ್ದಾರೆ. ಅದರಿಂದ ಈ ಜಾತಿ ಏನಿದೆ ಇದು ಅವರ ಓಲೈಕೆ. ಕಾಂಗ್ರೆಸ್ ಮುಸ್ಲಿಮರ ಓಲೈಕೆ ಮಾಡೋಕ್ಕೋಸ್ಕರ ಹಿಂದೂಗಳನ್ನು ಭಾಗ ಮಾಡಿ ಛಿದ್ರ ಮಾಡಿದ್ದಾರೆ ಅಷ್ಟೇ.